ನನ್ನ ಹೆಸರು ಊಟಗಾರರ ಪಿ ವೆಂಕಟೇಶ್ ಅಂತ, ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್ಕು. ನಾವು ಚಾಂಪ್ 33 BSF ಅವರು ನೇಮ್ಸನ್ ತಳಿ, ಹೊಸ ತಳಿನ ನಾವು ನಾಟಿ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದೆ. ನಮ್ಮದು ಎಲ್ಲ ಥರನೂ ಯಾವುದೇ ರೋಗ ಇಲ್ಲ, ಬಿಂಗಿ ಈ ಥರ ಎಲ್ಲ ನಮ್ಮ ಕಡೆ ಜಾಸ್ತಿ ಬಿಂಗಿ ಅನ್ನೋ ರೋಗ. ಆದರೆ ನಮ್ಮ ತೋಟದಲ್ಲಿ ಚಾಂಪ್ 33ನಲ್ಲಿ ಯಾವುದೇ ಕಾರಣಕ್ಕೂ ಆ ಥರ ಬಿಂಗಿ ರೋಗ ಇಲ್ಲ, 1% ಇಲ್ಲ. ಆಮೇಲೆ ತೋಟದಲ್ಲಿ ಕೂಡ ತುಂಬ ಚೆನ್ನಾಗೈತೆ ಫಸಲು. ಆಮೇಲೆ ಮಾರ್ಕೆಟಲ್ಲಿ ಕೂಡ ಇದೇ ರೇಟ್ ಹೋಗ್ತೈತೆ, ಫಸ್ಟು ಇಲ್ಲ ಸೆಕೆಂಡ್ ಲೆವೆಲ್ಗೆ ನಿಂತ್ಕೊಂತೈತೆ. ಆಮೇಲೆ ಸೈಜ್ ಕೂಡ ಎಲ್ಲನೂ ಒಂದೇ ಥರ ಸೈಜ್ ಬರ್ತೈತೆ, ತುಂಬ ಚೆನ್ನಾಗಿ ಬಂದೈತೆ ಇದೆಲ್ಲನೂ. ಆಮೇಲೆ ಕೆಲವರು ಕಡಿಮೆ ಅಂತಾರೆ, ಕಡಿಮೆ ಅಂತ ಈಗ ನಮಗೆ ಈಗ ಬಂದು ಹೇಳಬೇಕು ಕಡಿಮೆ ಅಂತ. ಫಸ್ಟು ಸ್ಟಾರ್ಟಿಂಗಲ್ಲಿ ಕಡಿಮೆ ಅಂತ ಎಲ್ಲರೂ ಕಾಣಿಸುತ್ತೆ. ಒಂದು 8 ಕೊಯ್ಲಾದಮೇಲೆ ನಮಗೆ ಗಿಡ ಎಲ್ಲ ಒಂದೇ ಥರ ಕಾಯಿ ಕಾಣಿಸುತ್ತೆ, ತುಂಬ ಚೆನ್ನಾಗೈತೆ. ನಾನು ಹೇಳೋದಾದರೆ ಮುಂದೆ ಕೂಡ ಇದನ್ನೇ ನಾನು ಉಣ್ಬೇಕಂತ ಇದ್ದೀನಿ. ರೈತರು ಸಹ ಇದನ್ನೇ ಉಣಿ ಹೆಚ್ಚಿನ ಆದಾಯ ಪಡಿಬೇಕಂತ ನಾನು ಕೇಳ್ಕೊತೀನಿ. ಈಗ ಒಳ್ಳೆ ರೇಟು ಹೋಗ್ತೈತೆ, ನಮ್ಮದು 1100ವರೆಗೂ ಹೋಗೈತೆ. ಈಗ 8 ಕೊಯ್ಲಿಗೂ ನಮಗೇನು ರೇಟ್ ಬಿಟ್ಕೊಟ್ಟಿಲ್ಲ, ಅದೇ ರೇಟ್ ಹೋಗ್ತೈತೆ. ಮೀಡಿಯಮ್ ಬರ್ತಾಯಿಲ್ಲ, ಮೇಯ್ನ್ ನಮಗೆ 3000 ಸುಮಾರು ಒಂದು 130-120 ಬಾಕ್ಸ್ ಬರ್ತೈತೆ. ನಾವು ಇದು ಬರಬೇಕು, ಆ್ಯಕ್ಚುಲಿ ಎಲ್ಲ ಥರ ಬರಬೇಕಂದ್ರೆ ಒಂದು 60-70 ಬಾಕ್ಸ್ ಬರಬೇಕು. ಆದರೆ ನಮ್ಮದು ಡಬಲ್ ಬೆನಿಫಿಟ್ ಐತೆ. ಇನ್ನೂ ಇದು ನೋಡಿದ್ರೆ ಇನ್ನೂ 1 ತಿಂಗಳ ಮೇಲೆ, 1.5 ತಿಂಗಳ ಮೇಲೆ ನಮಗೆ ಫಸಲು ಸಿಗೋ ಥರ ಐತೆ. ತುಂಬ ಚೆನ್ನಾಗೈತೆ ಅಂತ ಹೇಳ್ತೀನಿ. ಮತ್ತು